ಹೊಸ ವರ್ಷದ ದಿನವೇ ಸಿನಿಮಾ ಕೆಲಸಕ್ಕೆ ಮರಳಿದ್ದಾರೆ ದರ್ಶನ್. ಪೂರ್ಣ ಪ್ರಮಾಣದ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ದರ್ಶನ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಇವತ್ತು ಡೆವಿಲ್ ಚಿತ್ರಕ್ಕೆ ದರ್ಶನ್ ಡಬ್ಬಿಂಗ್ ಮಾಡುವಂತಹ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಆ ಆರೋಪದಲ್ಲಿ ಜೈಲ್ ಸೇರಿದ್ರು ದರ್ಶನ್. ಜೈಲಿಗೆ ಹೋಗಿದ್ದರಿಂದಾಗಿ ಡೆವಿಲ್ ಸಿನಿಮಾದ ಕೆಲಸಗಳ ಅರ್ಧಕ್ಕೆ ನಿಂತಿತ್ತು. ಇವತ್ತು ಹೀಗಾಗಿ 1 ತಾಸು ಡಬ್ಬಿಂಗ್ ನಲ್ಲಿ ದರ್ಶನ್ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಬೆನ್ನು ನೋವಿಗೆ ಚಿಕಿತ್ಸೆಯನ್ನ ಸಹ ಪಡಿತಾ ಇದ್ದಾರೆ ದರ್ಶನ್. ಫೆಬ್ರವರಿ 22ರ ನಂತರ ಡೆವಿಲ್ ಸಿನಿಮಾದ ಚಿತ್ರೀಕರಣ ಸಹ ಆರಂಭ ಆಗುತ್ತೆ. ಈಗಾಗಲೇ 50% ಶೂಟಿಂಗ್ ಅನ್ನ ಮುಗಿಸಲಾಗಿದೆ. ಅಂದ್ರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ರಿಂದಾಗಿ ಡೆವಿಲ್ ಚಿತ್ರದ ಚಿತ್ರೀಕರಣ ಅರ್ಧಕ್ಕೆ ನಿಂತಿತ್ತು. ಆದ್ರೆ ಇವತ್ತು ಡೆವಿಲ್ ಚಿತ್ರಕ್ಕೆ ಡಬ್ಬಿಂಗ್ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಇವತ್ತು ಡೆವಿಲ್ ಚಿತ್ರಕ್ಕೆ ದರ್ಶನ್ ಡಬ್ಬಿಂಗ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಷ್ಟೊತ್ತಿಗೆ ಹೋಗಬಹುದು ಡಬ್ಬಿಂಗ್ ಮಾಡೋದಾದ್ರೆ ಇವತ್ತು? ಖಂಡಿತ ಪ್ರತಿ 2024 ದರ್ಶನ್ ವೃತ್ತಿ ಜೀವನ ಅಥವಾ ಅವರ ವೈಯಕ್ತಿಕ ಜೀವನದಲ್ಲಿ ಒಂದು ಕರಾಳ ವರ್ಷ ಅಂತ ಹೇಳ್ಬೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸುಮಾರು 6 ತಿಂಗಳ ಕಾಲ ಜೈಲಲ್ಲಿ ಇದ್ರು. ಮತ್ತೆ ಪೂರ್ಣ ಪ್ರಮಾಣದ ಜಾಮೀನು ಪಡೆದು ಈಗ ಹೊರಗೆ ಬಂದಿದ್ದಾರೆ. ಹಾಗಾಗಿ ದರ್ಶನ್ 2025ರಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋದಾಗ ಮೊದಲನೇ ದಿನನೇ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು ಅವರ ಅಭಿಮಾನಿಗಳಿಗೆ. ಅಂದ್ರೆ ದರ್ಶನ್ ಅವರು ಸಿನಿಮಾದ ಶೂಟಿಂಗ್ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಇರುವಂತದ್ದು. ಇವತ್ತು ಮಧ್ಯಾಹ್ನ 1 ಗಂಟೆ ನಂತರ ಸಿನಿಮಾದ ಒಂದು ಡಬ್ಬಿಂಗ್, ಅವರ ಒಂದು ಡೆವಿಲ್ ಸಿನಿಮಾದ ಶೂಟಿಂಗ್ ಏನ್ ನಡೀತಾ ಇದೆ ಆ ಸಿನಿಮಾದ 50% ಚಿತ್ರೀಕರಣ ಈಗಾಗಲೇ ಆಗಿದೆ. ಹಾಗಾಗಿ ಮನೆಯಲ್ಲಿ ಕೂರೋದಕ್ಕೆ ಆಗದೇನೆ ದರ್ಶನ್ ಅವರು ಇವತ್ತು 1 ಗಂಟೆಗಳ ಕಾಲ ಅವರು ಡಬ್ಬಿಂಗ್ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಯಾಕಂದ್ರೆ ಪ್ರತಿ ವರ್ಷ ಹೊಸ ವರ್ಷ ಬಂದಾಗ ದರ್ಶನ್ ಅವರು ಸಿನಿಮಾದ ಕೆಲಸವನ್ನ ಅವತ್ತು ಒಂದು ಗಂಟೆ ಆದ್ರೂ ಕೂಡ ಮಾಡಿ ಹೋಗುವಂತದ್ದು ಅವರ ಒಂದು ಅಭ್ಯಾಸನ ಮಾಡ್ಕೊಂಡಿದ್ರು. ಹಾಗಾಗಿ ಈ ವರ್ಷನೂ ಕೂಡ ಆ ತರದನ್ನು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಜೊತೆಗೆ ದರ್ಶನ್ ಅವರು ಮೈಸೂರಿನಲ್ಲಿ ಬೆನ್ನು ನೋವಿನ ಬೆನ್ನು ಬಿದ್ದಿತ್ತು. ಹಾಗಾಗಿ ಆ ಒಂದು ಚಿಕಿತ್ಸೆಗಾಗಿ ಮೈಸೂರಿನ ಅವರ ಫಾರ್ಮ್ ಹೌಸ್ ನಲ್ಲಿ ಇದ್ರು. ಹಾಗೆ ಮೈಸೂರಿನಲ್ಲಿ ಅವರು ಕೋರ್ಟಿಸ್ ಹಾಸ್ಪಿಟಲ್ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದ್ರೆ ಇವತ್ತು ಡಬ್ಬಿಂಗ್ಗೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಆ ಡೆವಿಲ್ ಸಿನಿಮಾದ ಡಬ್ಬಿಂಗ್ ಅನ್ನ ಒನ್ ಅವರ್ ಡಬ್ಬಿಂಗ್ ಅನ್ನ ಮಾಡ್ತಾರೆ. ಮತ್ತೆ ಮಾರ್ಚ್ ನಿಂದ ಸಿನಿಮಾದ ಶೂಟಿಂಗ್ ನಲ್ಲಿ ಕೂಡ ಭಾಗವಹಿಸ್ತಾರೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಮೇಲ್ನಾ ಪ್ರಕಾಶ್ ಅವರು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಎಲ್ಲವನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ದರ್ಶನ್ ಅವರು ಇನ್ ಮುಂದೆ ಸಿನಿಮಾದ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಐಶ್ವರ್ಯ ವಂಚನೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಐಶ್ವರ್ಯ ದೋಖಾ ಕೇಸ್ನಲ್ಲಿ ಮತ್ತೊಬ್ಬ ಶಾಸಕನ ಹೆಸರು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ನಾಯಕರ ಎಲೆಕ್ಷನ್ಗೂ ಸಹ ಐಶ್ವರ್ಯ ಫಂಡಿಂಗ್ ಮಾಡಿದ್ರ? ಮಂಡ್ಯದಲ್ಲಿ ಜೆಡಿಎಸ್ ಶಾಸಕ ಅನ್ನದಾನಿ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಬಳಿಕ ಶಾಸಕ ನರೇಂದ್ರ ಸ್ವಾಮಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ನರೇಂದ್ರ ಸ್ವಾಮಿ ವಿರುದ್ಧ ಮಾಜಿ ಶಾಸಕ ಅನ್ನದಾನಿ ಆರೋಪ ಮಾಡಿದ್ದಾರೆ. ಐಶ್ವರ್ಯ ಗೌಡ ಜೊತೆ ನರೇಂದ್ರ ಸ್ವಾಮಿಗೂ ನಂಟಿರುವಂತಹ ಗುಮಾನಿ ಇದೆ. ಐಶ್ವರ್ಯ ದಂಪತಿ ಜೊತೆಯಲ್ಲಿ ನರೇಂದ್ರ ಸ್ವಾಮಿ ಇರುವಂತಹ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ. ಫೋಟೋವನ್ನ ಮುಂದಿಟ್ಟು ನರೇಂದ್ರ ಸ್ವಾಮಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅನ್ನದಾನಿ. ವಂಚಕೆ ಐಶ್ವರ್ಯ ಗೌಡಳನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಐಶ್ವರ್ಯ ವಂಚನೆ ಕಿರುಗಾವಲಿನಿಂದ ಬೆಂಗಳೂರಿನವರೆಗೂ ಸಹ ಇದೆ ಅಂತ ಆರೋಪ ಮಾಡಿದ್ದಾರೆ. ಹೆಸರೇ ಉಲ್ಲೇಖ ಆಗಿ ಇಂತಿಂತ ರಾಜಕಾರಣಿಗಳು ಇವತ್ತು ಐಶ್ವರ್ಯ ಗೌಡನ್ಗೆ ಚಿನ್ನದ ವ್ಯವಹಾರಕ್ಕೆ, ಬಡ್ಡಿ ವ್ಯವಹಾರಕ್ಕೆ, ಸಾಲದ ವ್ಯವಹಾರಕ್ಕೆ ಅವರೇ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಎಲ್ಲವನ್ನು ಗಮನಿಸಿ ನಾನಿವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ. ಇವತ್ತು ಕಿರ್ಗಾವಲಲ್ಲಿ ಮುಖ್ಯವಾಗಿ ನನ್ನ ಕ್ಷೇತ್ರ ಮಳವಳ್ಳಿ ಕ್ಷೇತ್ರದಲ್ಲಿ ಯಾವ ರಾಜಕಾರಣಿಗಳು ಸ್ಥಳೀಯವಾಗಿ ಕಾಂಗ್ರೆಸ್ ಮುಖಂಡರೇ ಹೆಚ್ಚು ಅವ್ರ ಜೊತೆಯಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಚಿನ್ನ ಆಗಿರ್ಬೋದು, ಹಣ ಈ ಕಿರ್ಗಾವಲು ಟೌನ್ನಲ್ಲಿ ಕಿರ್ಗಾವಲು ಸ್ಟೇಷನ್ನಲ್ಲಿ ಕೇಸಾಗಿ ರಾಜಿ ಮಾಡಿದ್ದಾರೆ. ಐಶ್ವರ್ಯ ಗೌಡನ ಮೇಲೆ ಕಂಪ್ಲೇಂಟ್ ಆಗಿ ರಾಜಿ ಮಾಡಿ ಕಳಿಸಿದರೆ FIR ಮಾಡಲಿಲ್ಲ. ಇದಕ್ಕೆ ಪೊಲಿಟಿಷಿಯನ್ಸ್ನ ಒತ್ತಡ ಇದರಿಂದ ಅವರನ್ನು ರಾಜಿ ಮಾಡಿ ಕಳಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಗುಮಾನಿ ಇದೆ. ಮತ್ತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಬೇರೆ ಬೇರೆ ವ್ಯಾವಹಾರಿಕವಾಗಿ ಐಶ್ವರ್ಯ ಗೌಡನ ಜೊತೆ ಇವತ್ತು ಇನ್ವಾಲ್ವ್ ಆಗಿದ್ದಾರೆ. ಕಿರ್ಗಾವಲಿಂದ ಹಿಡಿದು ಬೆಂಗಳೂರಿಗೂ ಕೂಡ ಈ ಕಾಂಗ್ರೆಸ್ ಮುಖಂಡರುಗಳ ಕೈವಾಡ ಇದೆ ಅಂತಕ್ಕಂಥದ್ದನ್ನ ನೇರವಾಗಿ ನಾನು ಆಪಾದನೆ ಮಾಡಲಿಕ್ಕೆ ಬಯಸ್ತಾ ಇದ್ದೆ. ಮಾಧ್ಯಮದ ಮುಖಾಂತರ ಏನು ಅವರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದನ್, ಐಶ್ವರ್ಯ ವಂಚನೆ ಕೇಸ್ನಲ್ಲಿ ಮೇಲಿಂದ ಮೇಲೆ ಕಾಂಗ್ರೆಸ್ ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ಈಗ ನರೇಂದ್ರ ಸ್ವಾಮಿ ಅವರ ಹೆಸರನ್ನ ಅನ್ನದಾನಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಯಾಕೆ ಈ ಆರೋಪ ಕೇಳಿ ಬರ್ತಾ ಇದೆ ಹಾಗಾದ್ರೆ?
ಪ್ರಗತಿ 9 ಕೋಟಿ ಗೋಲ್ಡ್ ಫ್ರಾಡ್ ನಲ್ಲಿ ಐಶ್ವರ್ಯ ಗೌಡ ಹೆಸರು ಯಾವಾಗ ಬಂತು ಆ ವಿಚಾರವನ್ನ ಬಗೆದಷ್ಟು ಕೂಡ ಒಂದೊಂದೇ ವಿಚಾರಗಳು ದಿನನಿತ್ಯ ಕೂಡ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಫ್ರಾಡ್ ಕೇಸ್ಗಳು ಕೂಡ ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಮಂಡ್ಯದಲ್ಲೂ ಕೂಡ ಐಶ್ವರ್ಯ ಗೌಡ ವಿರುದ್ಧ ಈಗಾಗಲೇ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಇಲ್ಲೂ ಕೂಡ ಸೈಟ್ ಮತ್ತೆ ಹಣದ ಹೆಚ್ಚಿನ ಬಡ್ಡಿ ಆಸೆ ತೋರಿಸಿ ಇಲ್ಲೂ ಕೂಡ ಸಾಕಷ್ಟು ಜನಕ್ಕೆ ವಂಚಿಸಿರುವಂತಹ ಆರೋಪ ಕೂಡ ಕೇಳಿಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಕಂಪ್ಲೀಟ್ ಪ್ರಕರಣದಲ್ಲಿ ಸಾಕಷ್ಟು ಕಾಂಗ್ರೆಸ್ ನಾಯಕರ ಹೆಸರುಗಳು ಓಡಾಡ್ತಾ ಇತ್ತು. ವಿನಯ್ ಕುಲಕರ್ಣಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಮೊದಲಿಗೆ DK ಶಿವರೇಶ್ ಅವರ ತಂಗಿ ಅಂತೇಳಿ ವಂಚನೆ ಕೂಡ ನಡೆಸಲಾಗಿತ್ತು ಅನ್ನುವಂಥ ಆರೋಪ ಕೂಡ ಇತ್ತು. ಇದೀಗ ಮತ್ತೊಬ್ಬ ಶಾಸಕರ ಹೆಸರನ್ನು ಕೂಡ ಮಂಡ್ಯದ ಮಾಜಿ ಶಾಸಕ ಅನ್ನದಾನಿ ಸ್ಫೋಟಕವಾಗಿ ಎಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರ ಜೊತೆಗೂ ಕೂಡ ಐಶ್ವರ್ಯ ಗೌಡ ನಂಟಿದೆ ಅನ್ನುವಂಥದ್ದು. ಅದಕ್ಕೆ ಪೂರಕವಾದಂತಹ ಒಂದಷ್ಟು ಫೋಟೋಗಳನ್ನು ಕೂಡ ಈಗಾಗಲೇ ಬಿಡುಗಡೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅವರ ಮನೆಯ ಫಂಕ್ಷನ್ಗೆ ನರೇಂದ್ರ ಸ್ವಾಮಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ತೆಗೆದಂತಹ ಫೋಟೋಗಳನ್ನು ಕೂಡ ಈಗಾಗಲೇ ರಿಲೀಸ್ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಅಂದ್ರೆ ಮೂಲತಃ ಐಶ್ವರ್ಯ ಗೌಡ ಕಿರಗಾವಲು ಗ್ರಾಮದವರು, ಅಲ್ಲಿಂದನೂ ಕೂಡ ಬೆಂಗಳೂರುವರೆಗೂ ಕೂಡ ಈ ಫ್ರಾಡ್ ಕಂಟಿನ್ಯೂ ಆಗಿದೆ. ವಂಚನೆ ಹಣ ಏನಿದೆ ಆ ವಂಚನೆ ಹಣವನ್ನ ಆ ಕಾಂಗ್ರೆಸ್ ನಾಯಕರ ಎಲೆಕ್ಷನ್ಗೂ ಕೂಡ ಫಂಡಿಂಗ್ ಅನ್ನ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಅನ್ನದಾನಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಹಿಂದೆ ಸಾಕಷ್ಟು ವಂಚನೆ ಕೇಸ್ಗಳಾಗಿತ್ತು. ಆ ಸಂದರ್ಭದಲ್ಲಿ ಪ್ರಕರಣವನ್ನ ದಾಖಲಿಸದೆ ಅಂದ್ರೆ ಕೆಲ ಪೊಲಿಟಿಕಲ್ ಒತ್ತಡದಿಂದ ರಾಜಿ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಉನ್ನತ ತನಿಖೆಗೂ ಕೂಡ ಈಗ ಹಾಗೆ ಸಂಪರ್ಕದಲ್ಲಿರಿ. ಐಶ್ವರ್ಯ ದಂಪತಿಗೆ ಜಾಮೀನ್ ಸಿಕ್ಕರೂ ಸಹ ಸಂಕಷ್ಟ ತಪ್ಪಿಲ್ಲ. 7-8 ವರ್ಷದ ಹಿಂದಿನ ವಂಚನೆಗೆ ಈಗ ಮರುಜೀವ ಬಂದಿದೆ. ಐಶ್ವರ್ಯ ವಿರುದ್ಧ ಹಳೆ ದ್ರೋಹಕ್ಕೆ ಹೊಸ ಕೇಸ್ ದಾಖಲಾಗಿದೆ. 7-8 ವರ್ಷದ ಹಿಂದೆ ದೋಖಾ ಮಾಡಿದ್ರು ಐಶ್ವರ್ಯ. ಹೆಚ್ಚು ಬಡ್ಡಿ, ಸೈಟ್ ಆಸೆ ತೋರಿಸಿ 55 ಲಕ್ಷ ದೋಖಾ ಮಾಡಲಾಗಿದೆ. ರವಿಕುಮಾರ್ ಹಾಗೆ ಪೂರ್ಣಿಮಾ ಎಂಬುವವರಿಂದ ಈ ಬಗ್ಗೆ ದೂರು ಸಹ ದಾಖಲಾಗಿದೆ. ಮಂಡ್ಯದ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. IPC ಸೆಕ್ಷನ್ 406, 417, 420, 120B, 504, 34 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಐಶ್ವರ್ಯ ಜೊತೆ ಪತಿ ಹರೀಶ್ ಹಾಗೆ ಸಹೋದರ ಹಳ್ಳಿ ಮಂಜು ಕೂಡ ಭಾಗಿಯಾಗಿದ್ರು ಅಂತ ಆರೋಪ ಮಾಡಲಾಗಿದೆ. ಎಸ್ ನಂದನ್, ಈಗ ಐಶ್ವರ್ಯ ದಂಪತಿಗೆ ಜಾಮೀನ್ ಸಿಕ್ಕರೂ ಸಹ ಹಳೆ ಕೇಸ್ಗಳೆಲ್ಲ ಸಹ ಈಗ ಹೊರಬರ್ತಾ ಇದೆ. ಹೊಸದಾಗಿ ದೂರು ಸಹ ದಾಖಲಾಗಿರುವಂತದ್ದು ಏನ್ ಮಾಹಿತಿ ಸಿಗ್ತಾ ಇದೆ? ಯಾವ ರೀತಿಯಾಗಿ ದೋಖಾ ಮಾಡಿದ್ರು ಹಾಗಾದ್ರೆ? ಪ್ರಗತಿ 9 ಕೋಟಿಯಷ್ಟು ಗೋಲ್ಡ್ ಪಡೆದು ವಂಚಿಸಿದಂತಹ ಕೇಸ್ನಲ್ಲಿ ಐಶ್ವರ್ಯ ಗೌಡ ಬಂಧನ ಆಗಿತ್ತು. ಇದೀಗ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿದೆ. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಮಂಡ್ಯ ಮೂಲದವರು ಐಶ್ವರ್ಯ ಗೌಡ ಆಗಿರೋದ್ರಿಂದ ಮಂಡ್ಯದಲ್ಲೂ ಕೂಡ ಅವರು ವಂಚನೆಯನ್ನ ನಡೆಸಿದ್ರು ಅನ್ನುವಂಥದ್ದನ್ನ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಆದ್ರೆ ಈ ಬಗ್ಗೆ ಯಾವುದೇ ರೀತಿಯ ಪ್ರಕರಣಗಳು ಕೂಡ ದಾಖಲಾಗಿರಲಿಲ್ಲ. ಆದ್ರೆ ಯಾವಾಗ ಐಶ್ವರ್ಯ ಗೌಡ ಬಂಧನ ಆಯಿತು ಆ ಸಂದರ್ಭದಲ್ಲಿ ಒಂದೊಂದೇ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಿನ್ನೆಯಷ್ಟೇ ಐಶ್ವರ್ಯ ಗೌಡ ವಿರುದ್ಧ ಮಂಡ್ಯದ ಪೂರ್ವ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ರವಿಕುಮಾರ್ ಮತ್ತೆ ಪೂರ್ಣಿಮಾ ಅನ್ನುವಂಥವರು FIR ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಅಲ್ಲಿ ಸ್ಪಷ್ಟವಾಗಿ ಒಂದು ಉಲ್ಲೇಖವನ್ನ ಮಾಡಲಾಗಿದೆ. ಒಟ್ಟು 45 ಲಕ್ಷದ ಫ್ರಾಡ್ ಆಗಿರ್ತಕ್ಕಂಥದ್ದು. ಅಂದ್ರೆ 40 ಲಕ್ಷ ಹಣವನ್ನ ರವಿಕುಮಾರ್ ಅನ್ನ ಪಡ್ಕೊಂಡು ಪೂರ್ಣಿಮಾ ಅವರಿಂದ 15 ಲಕ್ಷ ಮತ್ತೆ 100 ಗ್ರಾಂ ಚಿನ್ನವನ್ನ ಪಡ್ಕೊಂಡಿದ್ರು ಅನ್ನುವಂಥದ್ದು. ಅಂದ್ರೆ ಹೆಚ್ಚಿನ ಬಡ್ಡಿ ಆಸೆ ಮತ್ತೆ ಸೈಟ್ ನ ಆಸೆ ತೋರಿಸಿ ಫ್ರಾಡ್ ಅನ್ನ ಕೂಡ ಮಾಡಿದ್ರು ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಸದ್ಯ ಇದೀಗ 9 ಕೋಟಿ ಫ್ರಾಡ್ ಕೇಸ್ ನಲ್ಲಿ ಜಾಮೀನ್ ಸಿಕ್ಕಿದ್ರು ಕೂಡ ಮತ್ತೊಂದು ಕೇಸ್ಗಳು ಇದೀಗ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಸಂಬಂಧಪಟ್ಟಂಗೆ ಮಂಡ್ಯ ಪೂರ್ವ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಪ್ರಗತಿ, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.